ನಮಸ್ಕಾರ ಸ್ನೇಹಿತರೆ, ಸಿಂಪಲ್ಲಾಗಿ ಒಂದು ಪಾಲಕ್ ರೈಸ್ ಮಾಡೋದನ್ನು ತೋರಿಸ್ತೀನಂತ. ಸ್ವಾಗತ ರುಕ್ಮಿಣಿ ವ್ಲಾಗ್ಸ್ಗೆ. ನೋಡ್ಕೊಳ್ರಿ, ಇಲ್ಲೇ ಒಂದು ಗ್ಲಾಸ್ನಷ್ಟು ಅಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷ ಆಯಿತು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಚಿಕ್ಕದು ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ವಟಾಣಿ, ಆಲೂಗಡ್ಡೆ, ಒಂದಿಷ್ಟು ಪಾಲಕ್ನ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಸಿಂಪಲ್ಲಾಗಿ ನೋಡಿರಿ, ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಮತ್ತು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಇಲ್ಲಿ ಒಂದು ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ತೊಗೋತೀನಿ ನಾ ಈಗ. ನೋಡಿರಿ, ಇಲ್ಲೇ ಒಂದು ಕುಕ್ಕರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕೋತೀನಿ. ನೋಡಿರಿ, ಎಣ್ಣೆ ಎಲ್ಲ ಕಾದೈತಿ. ಈಗ ಒಂದೊಂದು ಐಟಮ್ಗಳನ್ನ ಹಾಕೊಂಡ್ಬಿಡೋಣ. ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮ, ಕ್ಯಾರೆಟ್, ಆಲೂಗಡ್ಡೆ ಮತ್ತು ವಟಾಣಿ ಎಲ್ಲನೂ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ. ಮೀಡಿಯಮ್ ಸೈಜ್ ಟೊಮೆಟೊನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಮತ್ತು ಪಲಾವ್ ಪೌಡ್ರನ್ನ ಸೇರಿಸ್ಕೊಂಡ್ಬಿಟ್ಟೆ. ಈಗ ಇದಕ್ಕೆ ರುಬ್ಕೊಂಡಿದ್ನಲ್ಲ ಪಾಲಕ್ಕು, ಅದನ್ನೆಲ್ಲನೂ ಸೇರಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡು ಒಂದು 3-4 ವಿಜಿಲ್ ಸೀಟಿ ಹೊಸ್ಕೊಂಡ್ಬಿಟ್ರೆ ಪಲಾವ್ ರೈಸ್ ರೆಡಿ. ನೋಡಿರಿ, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರುವಾಡಿ ಕುಕ್ಕರ್ ಮುಚ್ಚಿ 3 ವಿಜಿಲ್ ಹೊಡೆಸ್ಕೊಂಡ್ಬಿಡ್ಬೇಕು. ಈಸಿಯಾಗಿ ಪಾಲಕ್ ರೈಸ್ ರೆಡಿ ಆಗಿಬಿಡ್ತದೆ. ನೋಡಿರಿ, ಫೈನಲಿ ಹೆಂಗೆ ಬಂದದ ಪಾಲಕ್ ರೈಸ. ಎಷ್ಟು ಮಸ್ತ್ ಬಂದದ ನೋಡಿರಿ ಕಲರ. ಇದನ್ನು ಅಂದ್ರೆ ಕಲಿಸ್ಕೊಂಡ್ಬಿಡೋಣ. ಅಂದರೆ ಕಾಯಿಪಲ್ಯಗಳೆಲ್ಲ, ತರಕಾರಿ ಎಲ್ಲ ಕೆಳಗೆ ಹೋಗಿರ್ತದೆ. ನೋಡಿರಿ, ನೀವು ಈ ರೀತಿಯಾಗಿ ಪಾಲಕ್ ರೈಸನ್ನು ಮಾಡಿಕೊಂಡು ಸವಿರಿ. ನೋಡಿರಿ, ಪಾಲಕ್ ರೈಸ್ ಎಷ್ಟು ಮಸ್ತ್ ಬಂದದ ನೋಡ್ರಿ, ನೀವು ಮಾಡ್ಕೊಳ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿರಿ ಫ್ರೆಂಡ್ಸ, ಸಿಂಪಲ್ಲಾಗಿ ಒಂದು ಕೋಸಂಬರಿ ಮಾಡೋದನ್ನು ತೋರಿಸ್ತೀನಿ. ಈ ಥರ ಹೆರ್ಮಣಿ ಇರ್ತದಲ್ರಿ, ಶುಂಠಿ ಅದು ತುರಿಯೋದು, ಅದರೊಳಗೆ ಈಗ ಸೌತೆಕಾಯಿನ ತುರ್ಕೊಂಡ್ಬಿಡ್ಬೇಕು. ಚಿಕ್ಕ ಮಕ್ಕಳಿಗೆ, ಸ್ವಲ್ಪ ವಯಸ್ಸಾದವ್ರಿಗೆ ಸೌತೆಕಾಯಿ ತಿನ್ನೋಕೆ ಆಗ್ತಿರಂಗಿಲ್ಲ, ಈ ರೀತಿ ಹೆಚ್ಕೊಂಡ್ಬಿಡ್ಬೇಕು. ನೋಡಿರಿ, ಇಲ್ಲೇ ಈ ರೀತಿ ನಾನು ಹೆಚ್ಕೊಂಡ್ಬಿಟ್ಟೆ. ಇದ್ರೊಳಗೆ 2 ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಇವೆರಡು ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ಹೆಸರುಬೇಳೆ ನೆನೆ ಇಟ್ಟು ಕೂಡಿಸ್ಕೋಬೋದು, ನೆನೆ ಇಟ್ಟಿದ್ದಿಲ್ಲ, ಇಷ್ಟನ್ನೇ ಮಾಡ್ತಾಯಿದ್ದೀನಿ ಈಗ. ನೋಡಿರಿ, ಇದಕ್ಕೊಂದಿಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ಬೇಕು. ಮತ್ತು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡ್ಬಿಡ್ಬೇಕು. ಇದನ್ನು ನೋಡಿ, ಸುಲಭವಾದ ವಿಧಾನದಲ್ಲಿ ಒಂದು ಸಿಂಪಲ್ ಕೋಸಂಬರಿ. ಈಗ ಸ್ವೀಟ್ ಮಾಡಿರ್ತೀವಲ್ರಿ, ಏನಾದರೂ ಸ್ವೀಟ್ ಮಾಡಿರ್ತೀವಿ, ಅದ್ರ ಜೊತೆಗೆ ತಿನ್ನೋಕ್ಕೂ ಬರ್ತದೆ, ಚಪಾತಿ ಜೋಡಿನೂ ಬೆಸ್ಟ್ ಇರ್ತದೆ. ನೋಡಿರಿ, ಈ ರೀತಿ ಮಾಡ್ಕೊಂಡ್ರೆ ಇದಕ್ಕೇನು ಈರುಳ್ಳಿ ಹಾಕೋದಿಲ್ಲ, ಏನಿಲ್ಲ. ಬ್ರಾಹ್ಮಣರ ಶೈಲಿಯಲ್ಲಿ ಕೋಸಂಬರಿ ಇದು. ಇದಕ್ಕೆ ಕಡಲೆಬೇಳೆ ಅಥವಾ ಹೆಸರುಬೇಳೆ ನೆನೆ ಇಟ್ಟು ಕೂಡಿಸ್ಕೋತಾರೆ. ನಾನು ಅದು ನೆನೆ ಇಟ್ಕೊಂಡಿದ್ದಿಲ್ಲ, ಸುಮ್ಮ 2 ಸೌತೆಕಾಯಿದು, 1 ಟೊಮೆಟೊದ್ದು ಅಂತ ಮಾಡಿದ್ದೀನಿ. ಹೆಸರುಬೇಳೆನೂ ನೆನೆ ಇಟ್ಟು ಕೂಡಿಸ್ಕೋಬೋದು. ಇದಕ್ಕೆ ಬೆಸ್ಟ್ ಇರ್ತದೆ ನೋಡಿರಿ. ಈ ರೀತಿ ಉಪ್ಪು, ಸ್ವಲ್ಪ ನಿಂಬೆಹಣ್ಣು ಬೇಕಂದ್ರೆ ಹಿಂಡ್ಕೋಬೇಕು, ಇಲ್ಲ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕ್ಕೋಬೇಕು. ನೋಡಿರಿ, ಎವರೆಸ್ಟ್ದವ್ರದ್ದು
ಸ್ವಲ್ಪನೇ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ. ಬೆಸ್ಟ್ ಇರ್ತೈತೆ ನೋಡ್ರಿ ಇದು. ಸ್ವೀಟ್ ಅಡುಗೆ ಜೋಡಿ ಈ ಥರ ಮಾಡ್ಕೊಂಡು ತಿನ್ಬೋದು. ಭಾರಿ ಟೇಸ್ಟಿಯಾಗಿರ್ತೈತೆ ರೀ ಇದು. ಸೌತೆಕಾಯಿ, ಇದು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಇದ್ರ ಜೊತೆಗೆ ಮೊಸರನ್ನಾದರೂ ಕಲಿಸ್ಕೋಬೋದು, ಸ್ವಲ್ಪ ಎಣ್ಣೆನಾದರೂ ಹಾಕ್ಕೋಬೋದು. ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಸ್ವೀಟ್ ಅಡುಗೆ ಜೋಡಿ, ಹೋಳಿಗೆ, ಹುಗ್ಗಿ ಏನಾದರೂ ಸ್ವೀಟ್ ಅಡುಗೆ ಮಾಡಿರ್ತೇವಲ್ಲ ರೀ, ಅದ್ರ ಜೋಡಿ ಬೆಸ್ಟ್ ಇರ್ತೈತೆ ನೋಡ್ರಿ ಇದು.